Hello, you are in video session 17, Unit 2, Income from Other Sources. Subject Income Tax 2, 4th semester BCom, University of Mysore. As you know, we are solving problems under Income from Other Sources, and this is part 4 video related to it. And let's see what is in today's class. Let me read the problem. This is problem number 7. From the following information of Aditya, compute his taxable income from other sources for the assessment year. So list of incomes are given. We have to read carefully, then see whether it is taxable or it is exempted from tax. And is there any interest to be grossed up? And we should also see, is there any deduction for expenses to be given under section 57? ಯಾವೆಲ್ಲ ಎಂಟ್ರಿಯನ್ನು ಟ್ಯಾಕ್ಸೆಬಲ್ ಅಂತ ತಗೋಬೇಕು, ಎಕ್ಸಮ್ಟ್ ಮಾಡಬೇಕು, ಸೆಕ್ಷನ್ 57ಅಲ್ಲಿ ಎಕ್ಸ್ಪೆನ್ಸಸ್ಗೆ ಏನಾದರೂ ಡಿಡಕ್ಷನ್ ಇದೆಯಾ, ಹಾಗೆ ಯಾವ ಇಂಟ್ರೆಸ್ಟ್ಗೆ ನಾವು ಗ್ರಾಸಪ್ ಮಾಡಬೇಕು ಅಥವಾ ಯಾವ ಇನ್ಕಮನ್ನು ಗ್ರಾಸಪ್ ಮಾಡಬೇಕು. ವಿ ಹ್ಯಾವ್ ಟು ಡಿಸೈಡ್ ಆಲ್ ದಟ್ ಆ್ಯಂಡ್ ಸಾಲ್ವ್ ದಿ ಪ್ರಾಬ್ಲಮ್. ಸೊ ದ ಫಸ್ಟ್ ಎಂಟ್ರಿ ಈಸ್ rupees 2 lakh, 8% tax-free commercial securities not listed. Okay. If you read it carefully, there is no word given as interest received ಅನ್ನೋ ಪದ ಇಲ್ಲಿ ಇಲ್ಲ, ರೈಟ್? ಹಾಗಾದರೆ ಇದು ಇಂಟ್ರೆಸ್ಟ್ ಅಲ್ಲ, ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ದಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಅಸ್ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟಿ ಆ್ಯಂಡ್ ಇಂಟ್ರೆಸ್ಟ್ ರೇಟ್. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಅಮೌಂಟ್. ಯಾಕಂದರೆ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿಲ್ಲ, ನಾವು ಇಂಟ್ರೆಸ್ಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ದೆನ್ ವಿ ಹ್ಯಾವ್ ಟು ಡಿಸೈಡ್ ವೆದರ್ ವಿ ಶುಡ್ ಗ್ರಾಸ್ ಅಪ್ ದಿ ಇಂಟ್ರೆಸ್ಟ್ ಅಮೌಂಟ್ ಆರ್ ಶುಡ್ ಟೇಕ್ ಇಟ್ ಡೈರೆಕ್ಟ್ಲಿ ಟು ದ ಲಾಸ್ಟ್ ಕಾಲಮ್. ಇಲ್ಲಿ ನಮಗಿರೋದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದ್ದಾಗ ಇಂಟ್ರೆಸ್ಟ್ ರೇಟ್ ಆದರೂ ಕೊಟ್ಟಿರಲಿ, ಇಂಟ್ರೆಸ್ಟ್ ಅಮೌಂಟ್ ಆದರೂ ಕೊಟ್ಟಿರಲಿ, ಎಲ್ಲ ಟೈಮಲ್ಲೂ ಕೂಡ ನಾವು ಗ್ರಾಸ್ ಅಪ್ ಮಾಡಲೇಬೇಕು. ಸೊ ಹಾಗಾದರೆ ಇಲ್ಲಿ ಎರಡು ಕೆಲಸ ಇದೆ ನಮಗೆ ಮಾಡೋದಕ್ಕೆ. ಟು ವರ್ಕ್ ವಿ ಹ್ಯಾವ್ ಟು ಡೂ. ಫಸ್ಟ್ ವಿ ಹ್ಯಾವ್ ಟು ಯೂಸ್ ದಿ ವ್ಯಾಲ್ಯೂ ಆಫ್ ದ ಸೆಕ್ಯೂರಿಟಿ ಆ್ಯಂಡ್ ದೆನ್ ವಿತ್ ದ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ವಿ ಶುಡ್ ಫೈಂಡ್ ದ ಇಂಟ್ರೆಸ್ಟ್ ಅಮೌಂಟ್. ಆಫ್ಟರ್ ಫೈಂಡಿಂಗ್ ದ ಇಂಟ್ರೆಸ್ಟ್ ಅಮೌಂಟ್ ವಿ ಹ್ಯಾವ್ ಟು ಡೂ ದಿ ಗ್ರಾಸ್ ಅಪ್. ಸೊ ದಿಸ್ ಇಸ್ ಡನ್ ಇನ್ ಕೇಸ್ ಆಫ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಓಕೆನಾ? So this is taxable following the rule. Next entry, 25,000, 7% debenture of Canara Mills Limited. ಯಾವ ಟೈಪ್ ಆಫ್ ಡಿಬೆಂಚರ್ ಅಂತ ಕೊಟ್ಟಿಲ್ಲ, ಟ್ಯಾಕ್ಸ್ ಫ್ರೀನಾ ಲೆಸ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ. ಏನೂ ಕೊಡದೇ ಇದ್ದರೆ ನಾವೇನು ಅಂದ್ಕೋತೀವಿ, ಲೆಸ್ ಟ್ಯಾಕ್ಸ್ ಅಂತಲೇ ಅಂದ್ಕೊಳ್ಬೇಕು. ಆ್ಯಂಡ್ ಹಿಯರ್ ಯು ಸಿ ದೇರ್ ಇಸ್ ನೋ ವರ್ಡ್ ಆ್ಯಸ್ ಇಂಟ್ರೆಸ್ಟ್ ರಿಸೀವ್ಡ್ ಗಿವನ್. ಇಂಟ್ರೆಸ್ಟ್ ರಿಸೀವ್ಡ್ ಅನ್ನೋ ಪದ ಇಲ್ಲ. ಹಾಗಾದರೆ ಇದು ವ್ಯಾಲ್ಯೂ ಆಫ್ ದ ಡಿಬೆಂಚರ್ and this is the percentage using which we have to calculate the interest on debenture. Okay na? And one more thing, tax free security commercial security ಅಲ್ಲದೇನೆ ಬೇರೆ ಎಲ್ಲದಕ್ಕೂ ಇಂಟ್ರೆಸ್ಟ್ ರೇಟ್ ಇದ್ದರೆ ಇಂಟ್ರೆಸ್ಟನ್ನು ಕಂಡು ಹಿಡಿದ್ರೆ ಸಾಕು, ಗ್ರಾಸ್ ಅಪ್ ಮಾಡೋದು ಬೇಡ. ಓಕೆನಾ? ಓನ್ಲಿ ಇನ್ ಕೇಸ್ ಆಫ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಅಮೌಂಟ್ ಆದರೂ ಕೊಟ್ಟಿರಲಿ, ಇಂಟ್ರೆಸ್ಟ್ ರೇಟ್ ಆದರೂ ಕೊಟ್ಟಿರಲಿ, ನಾವು ಪ್ರತಿ ಸಾರಿನೂ ಗ್ರಾಸ್ ಅಪ್ ಮಾಡಿನೇ ಲಾಸ್ಟ್ ಕಾಲಮ್ಗೆ ಬರೀಬೇಕು. ಇನ್ ಕೇಸ್ ಆಫ್ ಅದರ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ವೆನ್ ಇಂಟ್ರೆಸ್ಟ್ ರೇಟ್ ಇಸ್ ಗಿವನ್, ವಿ ವಿಲ್ ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಅಮೌಂಟ್ ಆ್ಯಂಡ್ ರೈಟ್ ಇಟ್ ಡೈರೆಕ್ಟ್ಲಿ ಟು ದಿ ಲಾಸ್ಟ್ ಕಾಲಮ್. ಸೊ ವಿ ಹ್ಯಾವ್ ಟು ಡೈರೆಕ್ಟ್ಲಿ ರೈಟ್ ಇಟ್ ಟು ದ ಲಾಸ್ಟ್ ಕಾಲಮ್. ನೋ ನೀಡ್ ಟು ಗ್ರಾಸ್ ಅಪ್, ಬಿಕಾಸ್ ಇಂಟ್ರೆಸ್ಟ್ ಅಮೌಂಟನ್ನು ನಾವೇ ಕಂಡು ಹಿಡಿತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ, ದೇರ್ ಫೋರ್ ದರ್ ಇಸ್ ನೋ ನೀಡ್ ಟು ಗ್ರಾಸ್ ಅಪ್. Calculate the interest amount and write directly to the last column. Next, 80,000, 10% tax-free debenture of Ayush Limited. So, idu same as point number A. Idu value of the debenture. Okay na? Value of the debenture kottidare. Percentage of rate of interest on debenture is given. And since this is tax-free debenture, we have to follow the same rule illi follow ಮಾಡಬೇಕು. First we have to calculate the interest amount, 80,000 into 10 by 100. Then whatever the amount we get, we have to do the gross up. Gross up ಮಾಡೋದು ಹೇಗೆ ಅಂತ ಗೊತ್ತಲ್ವಾ? whatever the amount, interest amount we get, ಅದನ್ನು into 100 by 90 ಮಾಡಿದ್ರೆ ಆಯಿತು, ಗ್ರಾಸ್ ಅಪ್ ಆಗುತ್ತೆ.
So same we will do for point number A and point number C. Next one, 75,000 10% tax-free debenture of LIC. Okay na? 75,000 10% tax-free debenture of LIC. ಸೊ ಇದಕ್ಕೂ ಕೂಡ ನಾವು ಸೇಮ್ ರೂಲನ್ನು ಅಪ್ಲೈ ಮಾಡಬೇಕು. 75,000 into 10 by 100 ಮಾಡಿ we will find the interest amount. Then we will do the gross up on that interest amount. Gross up ಮಾಡಬೇಕು. ನೆಕ್ಸ್ಟ್ ಓಕೆನಾ. ಸೊ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕಂಡಿಡಿದು ನೆಕ್ಸ್ಟ್ ಅದನ್ನು ಗ್ರಾಸ್ ಅಪ್ ಮಾಡಬೇಕು. ಇಂಟ್ರೆಸ್ಟ್ ಫ್ರಮ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಅದರಲ್ಲೂ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಿದ್ದಾಗ ಇಟ್ ಈಸ್ ಎಕ್ಸಾಮ್ಟೆಡ್ ಫ್ರಮ್ ಟ್ಯಾಕ್ಸ್. ಓಕೆನಾ. ಬರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ದರೆ ಟ್ಯಾಕ್ಸ್ ಮಾಡಬೇಕು, ಗ್ರಾಸ್ ಮಾಡೋದೇನಿಲ್ಲ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ. ಅದರಲ್ಲೂ ಟ್ಯಾಕ್ಸ್ ಫ್ರೀ ಇದ್ದಾಗ ವಿ ಹ್ಯಾವ್ ಟು ಎಕ್ಸಾಮ್ಟೆಡ್. ನೆಕ್ಸ್ಟ್, he lives in rented house and pays a rent of 5,000 per month. That is the rent he pays to the owner. He has sublet. This amount is important. He has sublet 1/3 portion of the house on a rent of 3,000 per month. So rent ಎಷ್ಟು ಬಂತು? 3,000 into 12. Okay na? So that is the rent he has received. 3,000 into 12. He had paid municipal tax 1,000 on the whole house. ಪೂರ್ತಿ ಮನೆಗೆ ಅವನು 1,000 rupees ಎಕ್ಸ್ಪೆನ್ಸಸ್ ಆಗಿದೆ ಮುನ್ಸಿಪಲ್ ಟ್ಯಾಕ್ಸಿಗೆ. ಆದರೆ ನಾವು ಇಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಪೂರ್ತಿ 1,000ಗೆ ಕೊಡೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ದಟ್ ಈಸ್ ಫಾರ್ ದಿ ಹೋಲ್ ಹೌಸ್. ಅವರು ಸಬ್ಲೆಟ್ ಮಾಡಿರೋದು 1/3 ಪೋರ್ಷನ್ ಮಾತ್ರ. ಸೊ ಎಕ್ಸ್ಪೆನ್ಸಸ್ ಎಷ್ಟು ಅಲೋಯಬಲ್? 1,000 into 1/3. ಓಕೆ. ರಿಪೇರ್ ಆಫ್ ದ ಹೋಲ್ ಹೌಸ್ ಇಸ್ 3,000. ಇಲ್ಲೂ ಅಷ್ಟೇ ವಿ ಕಾಂಟ್ ಗಿವ್ ದಿ ಹೋಲ್ ಅಮೌಂಟ್ ಆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಬಿಕಾಸ್ ಓನ್ಲಿ 1/3 ಆಫ್ ದಿ ಹೌಸ್ ಇಸ್ ಲೆಟ್ ಔಟ್. ಸೊ ಇಂಟು 1/3. ಸೊ ಇದೆರಡು ಎಕ್ಸ್ಪೆನ್ಸಸ್ದು 1/3 ಮಾತ್ರ ತೊಗೊಳ್ಬೇಕು. ಬಟ್ ರೆಂಟಲ್ಲಿ ಏನಾದರೂ 1/3 ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ 1/3 ಪೋರ್ಷನ್ ಆಫ್ ದ ಹೌಸನ್ನೇ 3,000 ಪರ್ ಮಂತಿಗೆ ರೆಂಟ್ ಕೊಟ್ಟಿರೋದು. ಸೊ ದಿಸ್ ಇಸ್ 3,000 into 12. ಅದರಲ್ಲಿ ಏನು ವಿ ಶುಡಂಟ್ ಡೂ 1/3 ಆಫ್ ಇಟ್, ಬಿಕಾಸ್ 1/3 rent itself is 3,000 per month. So what we have to do? 3,000 into 12 less deduction for municipal tax, okay na, and deduction for repair, and there is one more deduction. What is that? Right? Rent paid deduction ಕೊಡಬೇಕು. ಇಲ್ಲಿ ರೆಂಟ್ ಪೇಯ್ಡ್ ಪೂರ್ತಿ ಮನೆಗೆ 5,000 per month, ಬಟ್ ಲೆಟ್ ಔಟ್ ಮಾಡಿರೋದು 1/3. ಹಾಗಾದರೆ ರೆಂಟ್ ಪೇಯ್ಡ್ ಟು ದ ಓನರ್ ಡಿಡಕ್ಷನ್ ಏನು ಕೊಡ್ತೀವಿ ಅದು ಕೇವಲ 1/3 ಮಾತ್ರ ಕೊಟ್ಟರೆ ಸಾಕು. So how many deductions are there under section 57? There are 3 deductions. One is for rent paid to the owner. Since the rent is paid for the whole house, okay, but the sublet portion is 1/3, 5,000 into 1/3 rent paid to the owner ತಗೊಳ್ಬೇಕು. And municipal tax ಕೂಡ 1,000 into 1/3, and same is applicable to repair also, 3,000 into 1/3. Okay. Next, dividend from UTI. Dividend from UTI exempt from tax. Interest from savings bank account. ಇದು ಪೋಸ್ಟ್ ಆಫೀಸ್ ಅಲ್ಲ, ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ಕಮರ್ಷಿಯಲ್ ನ್ಯಾಷನಲೈಸ್ಡ್ ಬ್ಯಾಂಕ್ದು. ಸೊ ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ SBI ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಟ್ಯಾಕ್ಸೆಬಲ್. ಪೋಸ್ಟ್ ಆಫೀಸ್ ಬೇರೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬೇರೆ. ದಿಸ್ ಇಸ್ SBI ನ್ಯಾಷನಲೈಸ್ಡ್ ಬ್ಯಾಂಕ್ದು. ಸೊ ಟೋಟಲ್ ಇಟ್ ಇಸ್ ಟ್ಯಾಕ್ಸೆಬಲ್. ಡಿವಿಡೆಂಟ್ ಆಫ್ ನ್ಯೂ ಹಾರಿಝಾನ್ ಲಿಮಿಟೆಡ್. ಸೊ ಇಂಡಿಯನ್ ಕಂಪ್ನಿ ಅಂತಲೇ ನಾವು ಎಸ್ಯೂಮ್ ಮಾಡ್ಕೊಳ್ತೀವಿ, ಬಿಕಾಸ್ ಫಾರಿನ್ ಅಂತ ಕೊಟ್ಟಿಲ್ಲ. ಹಾಗಾಗಿ ಇಂಡಿಯನ್ ಕಂಪ್ನಿದು ಡಿವಿಡೆಂಟ್ ಏನಾಗುತ್ತೆ? ಎಕ್ಸಾಮ್ಡ್. ಇನ್ಕಮ್ ಫ್ರಮ್ ಗ್ರೌಂಡ್ ರೆಂಟ್ ಇನ್ ಹುಬ್ಳಿ, ಇಟ್ ಈಸ್ ಟ್ಯಾಕ್ಸೆಬಲ್. ಓಕೆನಾ? ಗ್ರೌಂಡ್ ರೆಂಟ್ ಇಸ್ ಟ್ಯಾಕ್ಸೆಬಲ್. 8,000 ಇಂಟ್ರೆಸ್ಟ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇಟ್ ಈಸ್ ಡೈರೆಕ್ಟ್ಲಿ ಟ್ಯಾಕ್ಸೆಬಲ್. ಓಕೆನಾ? ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ನಾವು ಗ್ರಾಸ್ ಅಪ್ ಮಾಡೋದಿಲ್ಲ. ಒಂದು ಯು ಶುಡ್ ರಿಮೆಂಬರ್. And another thing you should remember is tax-free government security idre exempt. Examination remuneration taxable. Winning from horse race gross anta kottidare, so directly it is taxable to the last column. If nothing is given, we have to assume it is gross amount. Ade bracket alli net anta kotre ನಾವು gross up ಮಾಡಬೇಕು. Since it is a gross amount, we don't have to do any grossing up. Directly write the 15,000 to the last column. Hope you have understood, and when we are solving, you will know you can always refer to the study material and footnote that I have given under the problem.
Okay, so let's solve the problem using whatever the explanation I have given to you. 8% tax-free commercial securities not listed, whatever, we are doing the same procedure. First we have to calculate interest anta helide. So first ಏನು ಮಾಡಿದ್ವಿ, 2 lakh ಮೇಲೆ 8% ಇಂಟ್ರೆಸ್ಟ್ ಕಂಡಿಡಿದ್ವಿ, ಅದು 16,000 ಬಂತು. ಅದನ್ನು ಗ್ರಾಸ್ ಅಪ್ ಮಾಡಿದ್ವಿ. ಯಾಕೆ ಗ್ರಾಸ್ ಅಪ್ ಮಾಡಿದ್ವಿ? ಬಿಕಾಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಓಕೆನಾ? ಆ್ಯಂಡ್ ವೆನ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ವಿ ಹ್ಯಾವ್ ಟು ಆಲ್ವೇಸ್ ಗ್ರಾಸ್ ಅಪ್. In this problem, interest received was not given, interest rate was given. So first we calculated the interest amount, then we did the gross up. So that came to 17,778. Next, 7% debenture of Canara Mills Limited. ಇದನ್ನು ನಾವು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ವೆನ್ ಇಂಟ್ರೆಸ್ಟ್ ರೇಟ್ ಇಸ್ ಗಿವನ್ ವಿ ಶುಡಂಟ್ ಗ್ರಾಸ್ ಅಪ್. ಓಕೆನಾ? ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಪದ ಇರಲಿಲ್ಲ, ವ್ಯಾಲ್ಯೂ ಆಫ್ ದ ಡಿಬೆಂಚರ್ ಮತ್ತು ಪರ್ಸೆಂಟೇಜ್ ಕೊಟ್ಟಿದ್ರು. ವ್ಯಾಲ್ಯೂ ಆಫ್ ದ ಡಿಬೆಂಚರ್ ವಾಸ್ 25,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 7% ಡಿವೈಡೆಡ್ ಬೈ 100. ಸೊ ದ ಅಮೌಂಟ್ ಇಸ್ 1,750. ಇಫ್ ಯು ಸಿ ದಿಸ್, ವಿ ಆರ್ ನಾಟ್ ಗ್ರಾಸಿಂಗ್ ಅಪ್. ಸೊ ಡೋಂಟ್ ಗ್ರಾಸ್ ಅಪ್ ವೆನ್ ಇಂಟ್ರೆಸ್ಟ್ ರೇಟ್ ಇಸ್ ಗಿವನ್ ಆ್ಯಂಡ್ ವೆನ್ ಇಟ್ ಇಸ್ ನಾಟ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆರ್ ಸೆಕ್ಯೂರಿಟೀಸ್. ಓಕೆನಾ? ಟ್ಯಾಕ್ಸ್ ಫ್ರೀ ಅಲ್ಲದೇ ಇದ್ದಾಗ, ಇಂಟ್ರೆಸ್ಟ್ ರೇಟ್ ಮಾತ್ರ ಇದ್ದಾಗ ಡೈರೆಕ್ಟಾಗಿ ಇಂಟ್ರೆಸ್ಟ್ ಅಮೌಂಟ್ ಕಂಡಿಡಿದು ಲಾಸ್ಟ್ ಕಾಲಮ್ಗೆ ಬರೆದ್ರೆ ಸಾಕು. ಓಕೆನಾ? ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿನೇ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟಿದ್ರೆ ಆಗ ಗ್ರಾಸ್ ಅಪ್ ಮಾಡಬೇಕು. ಪರ್ಸೆಂಟೇಜ್ ಇದ್ದಾಗ ನಾವು ಡೈರೆಕ್ಟಾಗಿ ಪರ್ಸೆಂಟೇಜ್ ಕಂಡುಹಿಡಿಯೋದ್ರಿಂದ ಇಲ್ಲಿ ನಾವು ಗ್ರಾಸ್ ಅಪ್ ಮಾಡೋದಿಲ್ಲ. ಓಕೆನಾ? ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. when it is not tax free debenture or when it is not tax free securities, ಕ್ಲಿಯರ್ ಆಗಿ ನಾವು ಓದ್ಕೋಬೇಕು. ಪರ್ಸೆಂಟೇಜ್ ಕೊಟ್ಟಿದ್ದಾರಾ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರಾ ಅಂತ. ಪರ್ಸೆಂಟೇಜ್ ಕೊಟ್ಟರೆ ಇಂಟ್ರೆಸ್ಟ್ ಅಮೌಂಟನ್ನು ಕಂಡುಹಿಡಿದು ಡೈರೆಕ್ಟ್ ಕಾಲಮ್ಗೆ ನಾವು ಬರೆಯೋದು. ಓಕೆನಾ? ಲಾಸ್ಟ್ ಕಾಲಮ್ಗೆ ಡೈರೆಕ್ಟಾಗಿ ಬರೀಬೇಕು. ಅದೇನೇ ನಮಗೆ ಅವರು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಮಾಡೋದು ಹೇಗೆ? ಆಗ ಇಂಟ್ರೆಸ್ಟ್ ಅಮೌಂಟ್ ಇಂಟು 100/90 ಮಾಡಬೇಕು. ಓಕೆನಾ? Next, 10% tax-free debenture of Ayush Limited. 80,000 is the value of the debenture. Percentage of interest is 10%. So 8,000 into 10/100. So interest amount ಎಷ್ಟು ಬಂತು? 8,000 ಬಂತು. Since it is tax-free debenture, we are grossing it up. So 8,000 into 100/90. This is the formula. 100/90 is the formula for interest. So what is the what is the gross amount we have received? 8,889. ಓಕೆನಾ? ಸೊ ಇಲ್ಲಿ ನಾವು ಇಂಟ್ರೆಸ್ಟ್ ಅಮೌಂಟ್ ಕಂಡುಹಿಡಿದು ನಂತರ ಗ್ರಾಸ್ ಅಪ್ ಮಾಡಿದ್ದೀವಿ ಬಿಕಾಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್. ನೆಕ್ಸ್ಟ್, 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ LIC. ಸೇಮ್ ರೂಲ್ ಇಲ್ಲಿ ಬರುತ್ತೆ. ಫಸ್ಟ್ ನಾವು 75,000 ಇಸ್ ದಿ ವ್ಯಾಲ್ಯೂ ಆಫ್ ದ ಡಿಬೆಂಚರ್, 10% ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್, 75,000 into 10/100. So interest amount 7,500 ಬಂತು. Since it is tax free debenture, we have to gross up. 7,500 into 100/90, 8,333. ಓಕೆ, ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಗೊತ್ತಲ್ವಾ? ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಇದ್ದರೆ ಅದು ಎಕ್ಸಮ್ಟ್ ಆಗುತ್ತೆ. ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಎಕ್ಸಾಮ್. ನೆಕ್ಸ್ಟ್, ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ದ ಹೌಸ್. 3,000 ಪರ್ ಮಂತ್ ರೆಂಟ್ ಸಬ್ಲೆಟ್ ಮಾಡಿ ಆದಿತ್ಯ ಹ್ಯಾಸ್ ರಿಸೀವ್ಡ್. ಸೊ ದಟ್ ಈಸ್ 36,000 ರೆಂಟ್ ರಿಸೀವ್ಡ್ ಬೈ ಸಬ್ಲೆಟ್ಟಿಂಗ್ ದ ಹೌಸ್. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57 ಫಾರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ವೈಲ್ ಅರ್ನಿಂಗ್ ದಟ್ ಇನ್ಕಮ್. ಒಂದು ರೆಂಟ್ ಪೇ ಟು ದ ಓನರ್. ಓಕೆನಾ? ಪೂರ್ತಿ ಮನೆಗೆ 5,000 ರೆಂಟ್ ಪೇ ಮಾಡಿದ್ದಾರೆ. 5,000 into 12 ಅಲ್ವಾ? ಪರ್ ಮಂತ್ ಕೊಟ್ಟಿದ್ದಾರೆ 5,000 into 12. ಆದರೆ ನಾವು ಸಬ್ಲೆಟ್ ಪೋರ್ಷನ್ದು ರೆಂಟ್ನ ಮಾತ್ರ ಮೈನಸ್ ಮಾಡ್ಕೊಳ್ಳೋಕ್ಕಾಗೋದು. ಸೊ 5,000 into 12 into 1/3. ಓಕೆನಾ? ಸೊ ದಟ್ ಕಮ್ಸ್ ಟು 20,000. ನೆಕ್ಸ್ಟ್, ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಆನ್ 1/3 ಪೋರ್ಷನ್. 1,000 ಇಸ್ ದ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ದ ಹೋಲ್ ಹೌಸ್. ಅದ್ರದ್ದು 1/3 ಅಂದರೆ -333. ನೆಕ್ಸ್ಟ್, ರಿಪೇರ್ ಚಾರ್ಜಸ್ ಫಾರ್ ದ ಹೋಲ್ ಹೌಸ್ 3,000. ಸಬ್ಲೆಟ್ ಪೋರ್ಷನ್ದು 3,000 into 1/3. ಸೊ ದಟ್ ಈಸ್ 1,000. ಸೊ 36,000 minus this 3 expenses
taxable income is 14,667. Okay. Dividend from UTI, it is exempt. Interest from savings bank account of SBI, it is taxable. Whole amount is taxable. Next, dividend of New Horizon Limited, since it is Indian company, it is exempt. Foreign anta pada ilde idre, you consider that as Indian company. Income from ground rent in Hubli, 3,000, taxable. Interest from government securities ಗೆ TDS ಇರೋದಿಲ್ಲ, ಹಾಗಾಗಿ ಅದನ್ನು ಡೈರೆಕ್ಟಾಗಿ ಗ್ರಾಸ್ ಅಮೌಂಟೇ ನಮಗೆ ಕೊಟ್ಟಿರೋದು. ವಿ ಹ್ಯಾವ್ ಟು ರೈಟ್ ಇಟ್ ಟು ದ ಲಾಸ್ಟ್ ಕಾಲಮ್. ನೋ ನೀಡ್ ಟು ಗ್ರಾಸ್ ಅಪ್. ಎಕ್ಸಾಮಿನೇಷನ್ ರೆಮ್ಯುನರೇಷನ್ ಟ್ಯಾಕ್ಸಬಲ್ 4,000. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಸಿನ್ಸ್ ಇಟ್ ಇಸ್ ಗ್ರಾಸ್, ಡೈರೆಕ್ಟ್ಲಿ write the amount to the last column. So total, the last column, we get the total income from other sources 89,417. ಓಕೆ, ಈ ಪ್ರಾಬ್ಲಮಲ್ಲಿ ನೀವು ಗಮನಿಸಬೇಕಾಗಿರೋದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ, ಓಕೆನಾ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಏನು ಮಾಡಬೇಕು, ಓಕೆನಾ. ಇಂಟ್ರೆಸ್ಟ್ ರಿಸೀವ್ಡ್ ಪದ ಪ್ರಾಬ್ಲಮಲ್ಲಿ ಇದೆಯಾ, ನಮಗೆ ಕೊಟ್ಟಿರೋದು ಇಂಟ್ರೆಸ್ಟ್ ರಿಸೀವ್ಡಾ ಫೇಸ್ ವ್ಯಾಲ್ಯೂನ ಅಂತ ನೋಡಬೇಕು. ಯಾವಾಗ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಪ್ರಾಬ್ಲಮಲ್ಲಿ ಇರುತ್ತೋ, ವಿ ಶುಡ್ ಕೇರ್ಫುಲಿ ರೀಡ್ to see whether it is the interest amount or the value of the security given. Value of the security ಕೊಟ್ಟಿದ್ರೆ ನಾವೇ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಡಿಪೆಂಡಿಂಗ್ ಆನ್ ದ ಕೇಸ್ ಗ್ರಾಸ್ ಅಪ್ ಮಾಡಬೇಕು. ಅದೇ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆದರೆ ಯಾವಾಗಲೂ ಗ್ರಾಸ್ ಅಪ್ ಮಾಡಬೇಕು. ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ಗಿವನ್ ಎಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್, ವಿ ಅಸ್ಯೂಮ್ ದಟ್ ದಿಸ್ ಇಸ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ ಅಥವಾ ಡಿಬೆಂಚರ್ ಅಂತ. ಆವಾಗ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದರೆ ಗ್ರಾಸ್ ಅಪ್ ಮಾಡಬಾರ್ದು, ಇಂಟ್ರೆಸ್ಟ್ ಅಮೌಂಟ್ ಕಂಡುಹಿಡಿದ್ರೆ ಸಾಕು. ಅವರೇ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದರೆ ಆಗ ನಾವು ಗ್ರಾಸ್ ಅಪ್ ಮಾಡಬೇಕು, ಓಕೆನಾ, ಇನ್ ಕೇಸ್ ಆಫ್ ಅದರ್ ಸೆಕ್ಯೂರಿಟೀಸ್. ಸೊ you'll have some doubts, I believe. So whenever any interest amount is given on ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಥವಾ ಲೋಕಲ್ ಅಥಾರಿಟಿ ಡಿಬೆಂಚರ್ ಮತ್ತು ಸೆಕ್ಯೂರಿಟಿ ಕೊಟ್ಟರೆ ಆಲ್ವೇಸ್ ಗ್ರಾಸ್ ಅಪ್ ಮಾಡಬೇಕು, ಓಕೆನಾ. ನೆಕ್ಸ್ಟ್, ಯಾಕೆ ಅಂತ ಹೇಳಿದ್ರೆ TDS ಮಾಡಿ ನಮಗೆ ಕೊಟ್ಟಿರ್ತಾರೆ ನೆಟ್ ಅಮೌಂಟನ್ನು, ಅದಕ್ಕೆ ನಾವು ಗ್ರಾಸ್ ಅಪ್ ಮಾಡಬೇಕು ಅಂತ, ಓಕೆನಾ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಯಾವಾಗಲೂ ಗ್ರಾಸ್ ಅಪ್ ಮಾಡಬೇಕು, ಅದು ಟ್ಯಾಕ್ಸ್ ಫ್ರೀಯೇ ಇರಲಿ ಲೆಸ್ ಟ್ಯಾಕ್ಸೇ ಇರಲಿ. When rate of interest is given on commercial securities, we shouldn't gross up, okay na. Rate of interest of commercial securities kottidre gross up ಮಾಡಬಾರ್ದು. We have to calculate the interest amount and directly write it to the last column. ಯಾವುದಿದು ಕಮರ್ಷಿಯಲ್ ಸೆಕ್ಯೂರಿಟಿ ಅಂತ ಮಾತ್ರ ಇದ್ದರೆ ಲೆಸ್ ಟ್ಯಾಕ್ಸ್ ಅಂತ ಅರ್ಥ. ಆವಾಗ ಅದೇ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸನ್ನು ಯಾವಾಗಲೂ ಗ್ರಾಸ್ ಅಪ್ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಆದರೂ ಕೊಟ್ಟಿರಲಿ, ಇಂಟ್ರೆಸ್ಟ್ ಅಮೌಂಟ್ ಆದರೂ ಕೊಟ್ಟಿರಲಿ. ಈಗ ನಾವು ಪ್ರಾಬ್ಲಮ್ ನಂಬರ್ 8 ನೋಡೋಣ. ಸೇಮ್ ಈಗ ಪ್ರಾಬ್ಲಮ್ ನಂಬರ್ 7ಅಲ್ಲಿ ಏನಿದೆ ಅದೇ ಥರ ಎಂಟ್ರೀಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈಸಿ ಇದು. ಸೊ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಇಟ್ ಆಸ್ ಹೋಮ್ವರ್ಕ್ ಇನ್ ಯೋರ್ ನೋಟ್ಸ್, ಓಕೆನಾ. ₹21 lakh 8% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ 21 lakh ಏನಿದೆ ಇದು, ಓಕೆನಾ, ಇದು ವ್ಯಾಲ್ಯೂ ಆಫ್ ದಿ ಕಮರ್ಷಿಯಲ್ ಸೆಕ್ಯೂರಿಟಿ. ಅದ್ರ ಮೇಲೆ ನಾವು 8% ಟ್ಯಾಕ್ಸನ್ನು ಕಂಡುಹಿಡಿಬೇಕು. ಫಸ್ಟ್ ಏನು ಮಾಡಬೇಕು, 21 lakh ಮೇಲೆ 8% ಹಾಕಿ ಇಂಟ್ರೆಸ್ಟ್ ಅಮೌಂಟನ್ನು ಕಂಡುಹಿಡಿಬೇಕು. ಸಿನ್ಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ, ಇಂಟ್ರೆಸ್ಟ್ ಅಮೌಂಟ್ ಕಂಡುಹಿಡಿದಾದಮೇಲೆ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡೂ ದಿ ಗ್ರಾಸ್ ಅಪ್, ಓಕೆನಾ. ನೆಕ್ಸ್ಟ್ 30,000 7% ಡಿಬೆಂಚರ್ ಆಫ್ ABC Mills Limited. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ, ಹಾಗಾಗಿ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿಬೆಂಚರ್ ಆ್ಯಂಡ್ ದಿಸ್ ಇಸ್ ದ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್. ಸೊ 30,000 ಇಂಟು 7%. ಸಿನ್ಸ್ ಇಟ್ ಇಸ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ, ಇಲ್ಲಿ ಟ್ಯಾಕ್ಸ್ ಫ್ರೀ ಪದ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಲಾಸ್ಟ್ ಕಾಲಮ್ಗೆ ಟ್ಯಾಕ್ಸ್ ಮಾಡಿ, ಬಿಕಾಸ್ ನಾವೇ ಇಂಟ್ರೆಸ್ಟ್ ರೇಟನ್ನು ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ 12,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಹುಂಡಾಯಿ ಲಿಮಿಟೆಡ್. ಸೊ ವ್ಯಾಲ್ಯೂ ಆಫ್ ದ ಡಿಬೆಂಚರ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು, ಇಂಟ್ರೆಸ್ಟ್ ಅಮೌಂಟನ್ನು ಕಂಡುಹಿಡಿಯಿರಿ. ಸಿನ್ಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್, ವಿ ಹ್ಯಾವ್ ಟು ಡೂ ದ ಗ್ರಾಸ್ ಅಪ್ ಆಲ್ಸೋ. ಓಕೆ, ಫಸ್ಟ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್, ದೆನ್ ಡೂ ದಿ ಗ್ರಾಸ್ ಅಪ್. ನೆಕ್ಸ್ಟ್ 75,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ LIC. ಕಲೆಕ್ಷನ್ ಚಾರ್ಜಸ್ ಪೇಯ್ಡ್ 300.
ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು, 75,000 ಇಂಟು 10/100 ಮಾಡಿ ಇಂಟ್ರೆಸ್ಟ್ ಅಮೌಂಟನ್ನು ಕಂಡುಹಿಡಿಬೇಕು. ಸಿನ್ಸ್ ಇಟ್ ಇಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್, ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಓಕೆನಾ. ಗ್ರಾಸ್ ಅಪ್ ಮಾಡಿ ಬಂದಿರೋದ್ರಿಂದ ಸೆಕ್ಷನ್ 57ಅಲ್ಲಿ ಡಿಡಕ್ಷನ್ ಕೊಡಬೇಕು. ಯಾವುದಕ್ಕೆ? -300. ಯಾವುದರಿಂದ? ಗ್ರಾಸ್ ಅಪ್ ಮಾಡಿ ಬಂದಿರೋ ಅಮೌಂಟಿಂದ -300 ಮಾಡಿ ರಿಮೈನಿಂಗ್ ಅಮೌಂಟನ್ನು ಲಾಸ್ಟ್ ಕಾಲಮ್ಗೆ ಟ್ಯಾಕ್ಸೇಬಲ್ ಅಂತ ಬರೀರಿ. ಸೊ ಏನು ಮಾಡಬೇಕು, 75,000 ಇಂಟು 10/100 ವಿ ಅರೈವ್ ಎಟ್ ದ ಇಂಟ್ರೆಸ್ಟ್ ಅಮೌಂಟ್, ದೆನ್ ಡೂ ದ ಗ್ರಾಸ್ ಅಪ್ ಇಂಟು 100/90 ಮಾಡಿ, ಅದಾದಮೇಲೆ 300ಅನ್ನು ಡಿಡಕ್ಟ್ ಮಾಡಿ. ನೆಕ್ಸ್ಟ್ 7% ಗೌರ್ಮೆಂಟ್ ಸೆಕ್ಯೂರಿಟೀಸ್ 25,000. Since it is government security, there is no TDS involved. 25,000 ಇಂಟು 7/100 ಮಾಡಿದ್ರೆ ಆಯಿತು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ಇಂಟ್ರೆಸ್ಟ್ ಅಮೌಂಟನ್ನು ಡೈರೆಕ್ಟ್ ಲಾಸ್ಟ್ ಕಾಲಮ್ಗೆ ಬರೆಯೋದು. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ. ವಾಟ್ ವಿ ಹ್ಯಾವ್ ಇಸ್ ದಿ ವ್ಯಾಲ್ಯೂ ಆಫ್ ದ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಫೈಂಡ್ ದ ಇಂಟ್ರೆಸ್ಟ್ 25,000 ಇಂಟು 7/100 ಆ್ಯಂಡ್ ರೈಟ್ ಇಟ್ ಟು ದ ಲಾಸ್ಟ್ ಕಾಲಮ್. ನೆಕ್ಸ್ಟ್ 6% securities of foreign government 10,000. 10,000 is the value of the security. Percentage of interest is given. So 10,000 into 6/100. Write it to the last column. Okay. So direct agi tax ಮಾಡಿ. ಯಾಕಂದರೆ rate of interest ಕೊಟ್ಟಿದ್ದಾರೆ and this is not tax free debenture. So 10,000 into 6/100. Next 8,970 as interest from debenture issued by local authority. ಈಗ ನೋಡಿ 8,970 as interest ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಇಸ್ ದ ಇಂಟ್ರೆಸ್ಟ್ ಅಮೌಂಟ್ ಅಲ್ವಾ. ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಇದಕ್ಕೆ ಮುಂಚೆನೂ ಈ ಪ್ರಾಬ್ಲಮ್ ನಾವು ಮಾಡಿದ್ದೀವಿ ಇದೇ ಥರದ್ದು. 8,970 ಇಂಟು 100/90 ಬಿಕಾಸ್ ನಮಗೆ ಲೋಕಲ್ ಅಥಾರಿಟಿದು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಾಗ ಆಲ್ರೆಡಿ ಅವರು TDS ತೊಗೊಂಡಿರ್ತಾರೆ. ಹಾಗಾಗಿ ಇದು ನಮ್ಮ ಹತ್ರ ಬಂದಿರೋದು ನೆಟ್ ಅಮೌಂಟ್. ಸೊ ವಿ ಹ್ಯಾವ್ ಟು ಡೂ ದ ಗ್ರಾಸ್ ಅಪ್. ಓಕೆನಾ. ನೆಕ್ಸ್ಟ್ ₹15,880 ಆ್ಯಸ್ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ ಫ್ರಮ್ ಡಿಬೆಂಚರ್ ಆಫ್ ಎ ಲಿಮಿಟೆಡ್ ನಾಟ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಾಗ ಪ್ರತಿ ಸಾರಿ ನಾವು ಗ್ರಾಸ್ ಅಪ್ ಮಾಡಬೇಕು. ಓಕೆನಾ. ಸೊ ಗ್ರಾಸ್ ಅಪ್ ಮಾಡಿ ಲಾಸ್ಟ್ ಕಾಲಮ್ಗೆ ಬರೀರಿ. ಗಿಫ್ಟ್ ರಿಸೀವ್ಡ್ ಫ್ರಮ್ ಪೇರೆಂಟ್ಸ್ ರಿಲೇಟಿವ್ಸ್ ಆನ್ ದ ಅಕೇಶನ್ ಆಫ್ ಒನ್ಸ್ ಓನ್ ಮ್ಯಾರೇಜ್ ಎಲ್ಲ ಕೂಡ ಎಕ್ಸಾಮ್ಡ್. ಕ್ಯಾಶ್ ರಿಸೀವ್ಡ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಅಲ್ವಾ, ಇದು ಎಕ್ಸಾಮ್ಡ್. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಮಂಡ್ಯ, ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಇದು ಅಲ್ವಾ. ಸೊ ಇಟ್ ಈಸ್ ಎಕ್ಸಾಮ್ಡ್ ಫ್ರಮ್ ಟ್ಯಾಕ್ಸ್. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ 10,000. ಕಲೆಕ್ಷನ್ ಚಾರ್ಜಸ್ 400. ಇದು ಡಿವಿಡೆಂಟ್. ಓಕೆನಾ. ಇಂಟ್ರೆಸ್ಟ್ ಡಿವಿಡೆಂಟ ನೋಡ್ಕೋಬೇಕು ಕ್ಲಿಯರಾಗಿ. ಡಿವಿಡೆಂಟ್ ಇದ್ದಾಗ ಇಂಡಿಯನ್ ಕಂಪನಿ ಎಕ್ಸಾಮ್ಡ್, ಫಾರಿನ್ ಕಂಪ್ನಿ ಇದ್ದಾಗ ಟ್ಯಾಕ್ಸ್ ಮಾಡಬೇಕು. ಬಟ್ ಕಲೆಕ್ಷನ್ ಚಾರ್ಜನ್ನು ಡಿಡಕ್ಟ್ ಮಾಡ್ಬೋದು ಸೆಕ್ಷನ್ 57ಅಲ್ಲಿ. ಸೊ 10,000 - 400 ರಿಮೈನಿಂಗ್ ಅಮೌಂಟ್ ಇಸ್ ಟ್ಯಾಕ್ಸಿಬಲ್. ಓಕೆನಾ. ಸೊ ಇವಿಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು ಅಂತ. ಆ್ಯಂಡ್ ದೆನ್ ಯು ಡೂ ದ ಪ್ರಾಬ್ಲಮ್. ಆ್ಯಂಡ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇರುವಂಥ ಅಡ್ಜಸ್ಟ್ಮೆಂಟ್ಗಳು ಏನೇನು ಮಾಡಿದ್ದೀವಿ ಕ್ಯಾಲ್ಕುಲೇಷನ್ಸ್ ನೋಡ್ಕೊಳ್ಳಿ. ದ ಸೇಮ್ ಇಸ್ ಅಪ್ಲಿಕೇಬಲ್ ಟು ದಿಸ್ ಪ್ರಾಬ್ಲಮ್ ಆಲ್ಸೋ. So revision, don't gross up interest from commercial securities when interest rate is given. Directly calculate interest using the percentage on interest given in the problem. Interest rate ಕೊಟ್ಟಾಗ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಮಾತ್ರ ಇದ್ದಾಗ, ಅಂದರೆ ಟ್ಯಾಕ್ಸ್ ಫ್ರೀ ಪದ ಇಲ್ಲದೆ ಇದ್ದಾಗ, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾಗ ಇಂಟ್ರೆಸ್ಟ್ ಕಂಡಿಡ್ಬಿಟ್ಟು ಡೈರೆಕ್ಟ್ ಲಾಸ್ ಕಾಲಮ್ಗೆ ಬರೀರಿ. ಅದೇ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಿಂದ ಇದ್ದಾಗ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆದರೂ ಕೊಟ್ಟಿರಲಿ, ಇಂಟ್ರೆಸ್ಟ್ ಅಮೌಂಟ್ ಆದರೂ ಕೊಟ್ಟಿರಲಿ, ಯಾವಾಗಲೂ ಕೂಡ ಗ್ರಾಸ್ ಮಾಡಿಬಿಟ್ಟು ಲಾಸ್ಟ್ ಕಾಲಮ್ಗೆ ಬರೀಬೇಕು. ಓಕೆ, do the revision, okay, and learn. Any doubts if you have, you can ask me. Thank you.